ಡಾಕ್ಟರ್ ಕೃತಿಕಾ ಮರ್ಡರ್ ತುಂಬಾನೇ ಹೈ ಪ್ರೊಫೈಲ್ಡ್ ಮರ್ಡರ್ ಇದು. ಯಾಕಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ಡಾಕ್ಟರ್ಸ್ ಆ್ಯಂಡ್ ಅತ್ಯಂತ ಅಗರ್ಭ ಶ್ರೀಮಂತರು. ಆದರೆ ತನ್ನ ಹೆಂಡತಿಯನ್ನು ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟು ಒಂದು ರೀತಿ ಸ್ಲೋ ಪಾಯ್ಸನ್ ರೀತಿಯಲ್ಲಿ ಆಕೆಯನ್ನು ಸಾಯಿಸಿ ಪರಾರಿಯಾಗಿದ್ದ. 6 ತಿಂಗಳ ನಂತರ ಆತ ಕೊಟ್ಟಂತಹ ಅನಸ್ತೇಷಿಯಾದಿಂದ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ರಿಪೋರ್ಟ್ ಬಂದ ಮೇಲೆ ಆತನನ್ನು ಬಂಧಿಸಲಾಗಿತ್ತು. ಈ ಒಂದು ಘಟನೆ ಏನಿದೆ ಇಡೀ ಒಂದು ಮೆಡಿಕಲ್ ಲೀಗಲ್ ಕೇಸ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ಟ್ವಿಸ್ಟ್. ಇವತ್ತು ಕೂಡ ಒಂದು ಹೊಸ ಮತ್ತು ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಕ್ಕಿದೆ. ಏನು ಅಂತಂದರೆ, ಪತ್ನಿಯನ್ನು ಕೊಲ್ಲಲು ಆತ ಮಾಡಿದಂತಹ ಕೃತ್ಯದ ಅಂಶಗಳು ಎಳೆಯಾಗಿ ಹೊರಗೆ ಬರ್ತಾ ಇದೆ. ಕಿರಾತಕ ಪತಿಯ ದುಷ್ಕೃತ್ಯ ಕೇಳಿದರೆ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ. ಕಿರಾತಕ ಡಾಕ್ಟರ್ ಪತ್ನಿಯನ್ನ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದು 6 ತಿಂಗಳ ಆದ ಮೇಲೆ FSL ರಿಪೋರ್ಟ್ನಲ್ಲಿ ಬಯಲಾಗುತ್ತೆ. ತದನಂತರ ಪೊಲೀಸರು ಆತನನ್ನು ಅರೆಸ್ಟ್ ಮಾಡ್ತಾರೆ. ಈಗ ಆತ ಹೇಗೆ ಸಾಯಿಸಿದ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸ್ಫೋಟಕ ಮಾಹಿತಿಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಇದರಲ್ಲಿ ಅನೈತಿಕ ಸಹವಾಸದ ಒಂದು ಅನುಮಾನವೂ ಕೂಡ ಬಂದಿತ್ತು. ಅದಕ್ಕೆ ಪುಷ್ಟಿ ಕೊಡುವ ನಿಟ್ಟಿನಲ್ಲಿ ಡಾಕ್ಟರ್ ಮಹೇಂದ್ರ ಮೊಬೈಲ್ ಡಾಟಾಗಳನ್ನು ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಸತ್ಯ ಖಾಕಿಗೆ ಅಂದರೆ ಪೊಲೀಸರಿಗೆ ಸಿಕ್ಕಿದೆ. ಏನು ಅಂತಂದರೆ, ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದ್ನಂತೆ ಆರೋಪಿ. ಯಾರಿಗೆ ಮಾಡಿದ್ದ ಮೆಸೇಜು ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ? ಯಾರಿಗೆ ಕಳಿಸಿದ್ದ ಈ ಮೆಸೇಜ್? ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲೇ ಈ ಒಂದು ಸತ್ಯ ಹೊರಗಡೆ ಬರೋದಕ್ಕೆ ಸಾಧ್ಯ. ಹೌದು, ಕೃತಿಕಾಗೆ ಆರೋಗ್ಯ ಸಮಸ್ಯೆ ಇತ್ತು. ಹೀಗಾಗಿ ಪರ್ಸ್ನಲ್ ಲೈಫಲ್ಲಿ ಡಾಕ್ಟರ್ ಮಹೇಂದ್ರ ಭಾಳಷ್ಟು ಕೋಪಗೊಂಡಿದ್ದ. ನನಗೆ ಪರ್ಸ್ನಲ್ ಲೈಫ್ ಇಲ್ಲ ಅಂತ, ಡೈವೋರ್ಸ್ ನೀಡಿದರೆ ತನಗೆ ಏನು ಸಿಗೋದಿಲ್ಲ ಅಂತ ಆತನಿಗೆ ಗೊತ್ತಾಗಿತ್ತು. ಹೀಗಾಗಿ ಆಕೆಯನ್ನು ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡಿದ್ದ. ಆಕೆಯ ಆರೋಗ್ಯ ವಿಚಾರವನ್ನೇ ಇಟ್ಕೊಂಡು ಆಕೆಯನ್ನು ಹೇಗೆ ಕೊಲ್ಲಬಹುದು ಅಂತ ಪ್ಲ್ಯಾನ್ ಮಾಡಿದ್ದ. ಇದು ಆರೋಗ್ಯದ ಸಮಸ್ಯೆಯಿಂದ ಆದಂತಹ ವೆರಿ ನ್ಯಾಚುರಲ್ ಡೆತ್ ಅನ್ನೋ ಥರದಲ್ಲಿ ಮಹೇಂದ್ರ ಬಿಂಬಿಸೋದಕ್ಕೆ ಹೋಗಿದ್ದ. ಆತನಿಗೆ ಗೊತ್ತಿತ್ತು ಆಕೆಯ ತೂಕಕ್ಕೆ ಎಷ್ಟು ಅನಸ್ತೇಷಿಯಾ ಕೊಡಬೇಕು ಅಂತ. ಅದಕ್ಕೆ ಮೀರಿ ಆತ ಅನಸ್ತೇಷಿಯಾವನ್ನು ಕೊಟ್ಟಿದ್ದ. ಆಕೆಗೆ ಆ ದಿನ 15 ml ಅನಸ್ತೇಷಿಯಾ ನೀಡಿದ್ದ ಮಹೇಂದ್ರ. ಆಕೆ ತೂಕಕ್ಕೆ 7 ರಿಂದ 8 ml ಮಾತ್ರ ಕೊಡಬೇಕು. ಆದರೆ ಆತ 15 ml ಅನಸ್ತೇಷಿಯಾ ನೀಡಿದ್ದ. ಸೊ ಆಕೆಗೆ ಮೊದಲೇ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಆಕೆ ಆರೋಗ್ಯ ಸಮಸ್ಯೆಯಿಂದ ಮೃತಪಟ್ಟಿದ್ದಾಳೆ. ಇದು ನ್ಯಾಚುರಲ್ ಡೆತ್ ಅನ್ನೋ ಥರದಲ್ಲಿ ಬಿಂಬಿಸಿದ್ದ. ಮರಣೋತ್ತರ ಪರೀಕ್ಷೆಗೂ ಕೂಡ ಆತ ಅಡ್ಡಗಾಲ ಹಾಕಿದ್ದ, ಬೇಡ ಅಂತ. ಸೊ ಆಗ ಆಕೆ ಹೇಗೆ ಸಾವನ್ನಪ್ಪಿದ್ದಾಳೆ ಅನ್ನೋದು ಗೊತ್ತಾಗಲ್ಲ. ಮರಣೋತ್ತರ ಪರೀಕ್ಷೆ ಮಾಡಿಸಿದ್ರೆ ಮಾತ್ರ. ಆತ ಡೆಫಿನೆಟ್ಲಿ ಒಬ್ಬ ವೈದ್ಯ ಆದ್ದರಿಂದ ಈ ಥರ ಮೆಡಿಕಲ್ ಲೀಗಲ್ ಕೇಸ್ಗಳ ಬಗ್ಗೆ ಅವರಿಗೆ ತುಂಬ ಅಧ್ಯಯನ ಮಾಡಿರ್ತಾರೆ. ಸೊ ಒಂದು ವೇಳೆ ಏನಾದರೂ ಮರಣೋತ್ತರ ಪರೀಕ್ಷೆ ನಡೆಸಿದರೆ ಆಕೆಯ ದೇಹದಲ್ಲಿ ಈ ರೀತಿಯಾದಂಥ ಔಷಧಿಯ ಅಂಶ ಪತ್ತೆ ಆಗುತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು. ಹಾಗಾಗಿನೇ ಆತ ಮರಣೋತ್ತರ ಪರೀಕ್ಷೆ ಬೇಡ ಅಂತ ಹೇಳ್ತಾ ಇದ್ದ. ಯಾಕೆಂದರೆ ಆಕೆಗೆ
ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾನು ಡಾಕ್ಟರ್ ಆದ್ದರಿಂದ ಆಕೆ ಆರೋಗ್ಯದ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾಳೆ ಅಂತ ಬಿಂಬಿಸಕ್ಕೆ ಹೊರಟಿದ್ದ. ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಆ ಒಂದು ಮೆಸೇಜ್, ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಆತ ಯಾರಿಗೆ ಮೆಸೇಜ್ ಮಾಡಿದ್ದ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಸನಲ್ ಲೈಫಲ್ಲಿ ಆತ ಸಂತೋಷವಾಗಿರಲಿಲ್ಲ, ಹಾಗಾಗಿ ಆ ಸಂತೋಷವನ್ನು ಆತ ಬೇರೆ ಕಡೆ ಹುಡುಕಿಕೊಂಡು ಹೋಗಿದ್ದನಾ? ಈ ಸಂತೋಷದ ಸುದ್ದಿ ಅಂದರೆ ಇಡೀ ಪ್ರಪಂಚಕ್ಕೆ ಇಟ್ಸ್ ಅ ವೆರಿ ಬ್ಯಾಡ್ ನ್ಯೂಸ್. ಬಟ್ ಅವನಿಗದು ಸಂತೋಷಿಸೋ ಸುದ್ದಿ, ಯಾಕೆ ಅಂದರೆ ಪರ್ಸನಲ್ ಲೈಫ್ ಇರಲಿಲ್ಲ, ಆತ ತನ್ನ ಹೆಂಡತಿಯನ್ನು ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದ. ಡಿವೋರ್ಸ್ ಕೊಟ್ಟರೆ ತನಗೇನು ಲಾಭ ಆಗಲ್ಲ, ಹೇಗೋ ಆರೋಗ್ಯದ ಸಮಸ್ಯೆ ಇದೆ, ಇಂಜೆಕ್ಷನ್ ಕೊಟ್ಬಿಟ್ಟು ಸಾಯಿಸ್ಬಿಟ್ರೆ ಇಟ್ಸ್ ಅ ನ್ಯಾಚುರಲ್ ಡೆತ್ ಅನ್ನೋ ಥರದಲ್ಲಿ ಬಿಂಬಿಸ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದ. ಯಾವಾಗ ಆಕೆ ಸಾವನ್ನಪ್ಪಿದ್ದಾಳೋ ಆಗ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಕಳಿಸಿದ್ದ. ಯಾರಿಗೆ ಕಳಿಸಿದ್ದ? ಅಲ್ಲಿ ಒಂದು ಸ್ವಲ್ಪ ಕೇಸ್ ಇನ್ನು ಬೇರೆ ರೀತಿಯಾದಂಥ ಟ್ವಿಸ್ಟ್ ಟರ್ನ್ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಆ ಮೂರನೇ ವ್ಯಕ್ತಿ ಯಾರು ಅನ್ನೋದರ ಮೇಲೆ ಈಕೆಯನ್ನು ಸಾಯಿಸೋದಕ್ಕೆ ಯಾಕೆ ಪ್ಲ್ಯಾನ್ ಮಾಡ್ದ ಅನ್ನೋದು ಗೊತ್ತಾಗುತ್ತೆ.